ಗೌರವ್, ಏನಾಯ್ತು ಡಾರ್ಲಿಂಗ್? ನನ್ಗೀಗ ಮೂಡ್ ಬರ್ತಿದೆ. ಹಾಗಿದ್ರೆ ಮನೆಗ್ ಬಾ, ಆ ಮೂಡ್ನ ನಾನ್ ಸರಿ ಮಾಡ್ತೀನಿ. ಇವಾಗ ನನಗ್ ಬರಕ್ ಆಗಲ್ಲ. ಇದ್ ಸರಿಯಾಗ್ಬೇಕು ಅಂದ್ರೆ ನಿಮ್ಮಪ್ಪ ನೈಟ್ ವರ್ಕ್ಗೆ ಹೊರಗಡೆ ಹೋಗ್ಬೇಕು. ನಾನ್ ಅವ್ರ ಹತ್ರ ಹೇಗಾದ್ರೂ ಪರ್ಮಿಷನ್ ತಗೋತೀನಿ. ಏನ್ ನೀನು ನೈಟೇ ಪ್ಲಾನ್ ಮಾಡ್ಬೇಕಾ? ಫಸ್ಟ್ ಮೀಟಿಂಗ್ ಬೆಳಗ್ಗೆ ಇರ್ಲಿ ಅಲ್ವಾ? ಅದೆಲ್ಲ ನಾವ್ ನಾಳೆ ನೋಡ್ಕೋಬಹುದು. ಆದ್ರೆ ಈಗ ನನಗ್ ಮೂಡ್ ಬಂದಿದ್ಯಲ್ಲ, ಅದಕ್ಕೇನ್ ಮಾಡೋದು? ಅದಕ್ಕೆ ಉತ್ತರ ನಿನ್ ಕೈಯಲ್ಲೇ ಇದೆಯಲ್ವಾ? ಕೈಯಲ್ಲ? ನಿನ್ ಕೈ ನೋಡು, ನಿನಗ್ ಚೆನ್ನಾಗ್ ಅರ್ಥ ಆಗತ್ತೆ. ಬಾಯ್. ಹಲೋ ಡಾರ್ಲಿಂಗ್. ಹಾಯ್. ಹೇಗಿದ್ಯಾ? ಸೂಪರ್. ಬಾ, ಒಳಗ್ ಬಾ. ಸರಿ, ವಿಷಯಕ್ ಬಾ. ನಿನ್ನೆ ನೈಟ್ ಹೇಗಿತ್ತು? ಚೆನ್ನಾಗಿತ್ತು. ಯಾಕೆಂದ್ರೆ ಅದ್ರ ಕೀ ನನ್ ಕೈಯಲ್ಲೇ ಇತ್ತಲ್ಲ. ಆದ್ರೆ ಒರಿಜಿನಲ್ ಪಿಸ್ತೂಲಲ್ಲಿ ಶೂಟ್ ಮಾಡೋ ಸಂತೋಷ ಡಮ್ಮಿಯಲ್ಲಿರಲ್ಲ ಅಲ್ವಾ? ಏನೂ ಸಮಸ್ಯೆ ಇಲ್ಲ, ನನ್ನ ಹತ್ರ ಒರಿಜಿನಲ್ ಪಿಸ್ಟಲೇ ಇದೆ, ಅದ್ರಲ್ಲಿ ಶೂಟ್ ಮಾಡೋಣ. ಲೇ, ಎಷ್ಟ್ ದಿನ ಅಂತ ವರ್ಜಿನ್ ಅಂತಿರ್ತೀಯ? ಒಂದ್ ಗರ್ಲ್ ಫ್ರೆಂಡ್ನ ಹುಡ್ಕೋ, ಅಥವಾ ಮದ್ವೆ ಆದ್ರೂ ಮಾಡ್ಕೋ. ಲೋ, ನಾನು ಇದುವರೆಗೂ ವರ್ಜಿನ್ ಆಗೇ ಇದ್ದೀನಿ. ಆಮೇಲೆ ನನ್ನ ಆಸೆ ನನಗೆ ಒಂದು ವರ್ಜಿನ್ ಹುಡುಗಿ ಬೇಕು ಅಂತ. ಲೇ, ನಿನಗೇನ್ ತಲೆ ಕೆಟ್ಟಿದ್ಯಾ? ನೀನ್ ವರ್ಜಿನು ಅಂದ್ರೆ ಎಲ್ಲರೂ ವರ್ಜಿನ್ ಆಗಿರ್ತಾರ? ನೀನ್ ಯಾವ ಲೋಕದಲ್ಲಿದ್ಯೋ? ಲೋ, ನೀನ್ ಹೇಳೋ ತರ ಇನ್ನೂ ಪೂರ್ತಿಯಾಗಿ ಪ್ರಪಂಚ ಬದಲಾಗಿಲ್ಲ ಕಣೋ. ನೀನ್ ಬೇಕಿದ್ರೆ ನೋಡ್ತಾನೆ ಇರು, ನಾ ಆ ಥರ ಹುಡುಗಿನ ಕಂಡಿಡ್ದೇ ಹಿಡಿತೀನಿ. ಮಗ, ಅದಕ್ಕೆ ಚಾನ್ಸೇ ಇಲ್ಲ ಕಣೋ. ಲೋ, ಇದು ಇಂಡಿಯಾನೋ? ಇದು US ಏನೋ ಅಥವಾ UK ಅಲ್ಲ ಕಣೋ ಮಗ. ಅಲ್ಲೇ ಈ ಥರ ನಡೆಯೋದು. ಇಲ್ಲಿ ವರ್ಜಿನ್ ಹುಡುಗಿರು ತುಂಬಾ ಜನ ಇದ್ದಾರೆ. ಲೇ, ಏನೋ ನೀನು ಯಾವಾಗ್ಲೂ ವರ್ಜಿನ್ ಅಂತ ಬಡ್ಕೊಳ್ತಾನೆ ಇದ್ಯಾ? ನಿನಗ್ ವರ್ಜಿನ್ ಹುಡುಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ. ಏನಾಯ್ತು? ಈಗ್ಲೂ ಮೈಂಡಲ್ಲಿ ಅದನ್ನೇ ಯೋಚನೆ ಮಾಡ್ತಿದ್ಯಾ? ಓ ಮೈ ಬೇಬಿ, ಮತ್ತಿನ್ನೇನು? ಆದ್ರೆ ಒಂದ್ ನೈಟ್ ಫುಲ್ ನಿನ್ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಆಗಿದೆ. ಅಲ್ಲ, ನಿನ್ ಮೂಡ್ ಮಾತ್ರ ಯಾಕೆ ನೈಟ್ ಹೊತ್ತು ಇಷ್ಟೊಂದು ಜಾಸ್ತಿ ಆಗತ್ತೆ? ಏನ್ ಮಾಡಕ್ಕಾಗತ್ತೆ, ನನ್ ಮೂಡು ನನ್ ಮೈಂಡಿಗೆ ಸೆಟ್ ಆಗ್ಬಿಟ್ಟಿದೆಯಲ್ಲ. ನನ್ಗಿವಾಗ ಒಂದ್ ನೈಟ್ ಫುಲ್ಲು ನಿನ್ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಆಗಿದೆ. ಸರಿ, ಏನು ಸಮಸ್ಯೆ ಇಲ್ಲ, ನೋಡ್ಕೋಣ ಬಿಡು. ಆದ್ರೆ ನಿನ್ ನೈಟಲ್ಲಿ ಹೇಗ್ ಹೊರಗಡೆ ಬರ್ತೀಯಾ? ಯಾಕಮ್ಮ, ಇನ್ನ ಮಲಗಿಲ್ವಾ ನೀನು? ಮಲ್ಕೋತಿದ್ದೀನಿ ಅಪ್ಪ. ಏನಾಯ್ತು? ಇಷ್ಟ್ ಬೆಳಗಿನ ಜಾವ ಬಂದಿದ್ಯಾ? ಎಲ್ಲ ಓಕೆ ತಾನೆ? ಏನಿಲ್ಲ ಮಗ, ನನ್ನ ಮ್ಯಾರೇಜ್ ಡೇಟ್ ಫಿಕ್ಸ್ ಆಗಿದೆ, ಅದಕ್ಕೆ ಇನ್ವಿಟೇಷನ್ ಕೊಡೋಕೆ ಅಂತ ಬಂದೆ. ಹೌದಾ? ಇನ್ನು ನಿನ್ ಮದ್ವೆಗೆ ಎಷ್ಟ್ ದಿನ ಇದೆಯೋ? ನಾನು ರೆಡಿ ಮಾಡ್ಬೇಕಲ್ವಾ? ಮಗ, ನೀನ್ ಈ ತರ ಎಲ್ಲ ಮಾತಾಡ್ಬೇಡ, ನೀನ್ ಖಂಡಿತ ಬರ್ಲೇಬೇಕು. ಮಗ, ನೀನ್ ಓಕೆ ಅಂದ್ರೆ ನಾನು ಶೇರ್ವಾನಿ ಹಾಕೊಂಡು ನಾನೇ ಮದ್ವೆ ಗಂಡಾಗ್ ಬರ್ತೀನಿ. ಓ, ಬೇಡ 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 ಬೇಡ, ಗಂಡ್ ನಾನೇ, ನೀನಲ್ಲ. ನಾನು ಇಷ್ಟು ಕಷ್ಟಪಟ್ಟಿದ್ಕೆ ಹುಡುಗಿ ಸಿಕ್ಕಿದಾಳೆ, ಅವಳನ್ನ ನಿನಗ್ ಬಿಟ್ಕೊಡ್ಬೇಕಾ? ನೀನ್ ಹುಷಾರಾಗೇ ಇದೆಯಲ್ವಾ? ನನ್ಗೇನಾಗಿದೆ? ನಾನೇನ್ ಅನ್ಕೊಂಡೆ ಅಂದ್ರೆ ಈಗ್ಲೂ ಇಲ್ಲ, ಅದಕ್ಕಿನ್ನೂ 3-4 ದಿನ ಟೈಮ್ ಇದೆ ಗೌರವ್. ನಿನ್ಗೆ ಯಾಕೆ ಹಾಗನ್ನಿಸ್ತು? ಯಾಕಂದ್ರೆ ಆ ದಿನ ಬಂದಾಗ ಮಾತ್ರನೇ ನಾವು ಪಾರ್ಕಲ್ಲಿ ಮೀಟ್ ಆಗೋದು, ಇಲ್ಲ ಯಾವಾಗ್ಲೂ ನಾವು ಬೆಡ್ಡಲ್ಲೇ ಅಲ್ವಾ ಮಾತಾಡೋದು. ಬಾಯ್ ಮುಚ್ಚು, ಹಾಗೆಲ್ಲ ಏನಿಲ್ಲ. ಹಾಗೆಲ್ಲ ಏನೂ ಇಲ್ಲ ಅಂತಂದ್ರೆ ಬಾ, ಫ್ಲಾಟಿಗೆ ಹೋಗೋಣ, ನಾವ್ ಅಲ್ಲೋಗಿ ಎಲ್ಲ ಮಾತಾಡೋಣ. ಇವತ್ತೇನೇ ಇದ್ರೂ ನಾವ್ ನೈಟಲ್ಲೇ ಮಾಡೋಣ. ನೈಟಲ್ಲಿ ಹೇಗೆ? ನನ್ಗೆ ಒಂದ್ ನೆಪ ಸಿಕ್ಕಿದೆ. ಇವತ್ತು ನನ್ ಫ್ರೆಂಡ್ ಮದ್ವೆ, ಇವತ್ ನೈಟು ಸಂಗೀತ್ ಇದೆ. ಆ ನೆಪ ಹೇಳಿ ನಾನ್ ಬರ್ತೀನಿ. ಹುಷಾರಾಗಿರು, ನಿಮ್ಮಪ್ಪ ನಿನ್ನ ಹೊರಗಡೆ ಬಿಟ್ಟಿಲ್ಲ ಅಂದ್ರೆ. ಡೋಂಟ್ ವರಿ, ಅಪ್ಪನ ಹತ್ರ ಇದನ್ನ ಹೇಳಿದ್ದೀನಿ. ಹಲೋ ನಿಶಾ. ಹೇಳಿಪ್ಪ. ನಿನ್ ಫ್ರೆಂಡ್ ಮನೆಗೆ ಹೋದ? ರೀಚ್ ಆದೆ ಅಪ್ಪ. ಕನ್ಫರ್ಮ್ ಆಗಿ ರೀಚ್ ಆದೆ ಅಲ್ವಾ? ನಾನ್ ಯಾಕಪ್ಪ ನಿಮಗ್ ಸುಳ್ಳು ಹೇಳ್ತೀನಿ? ಹಾಗ? ಆದ್ರೆ ಅಲ್ಲಿ ಮ್ಯೂಸಿಕ್ ಸೌಂಡ್ ಏನು ಕೇಳಿಸ್ತಿಲ್ವಲ್ಲ? ಏನಪ್ಪ, ಏನ್ ಹೇಳ್ತಾ ಇದ್ದೀರಾ? ನಾನೇನ್ ಕೇಳ್ದೆ ಅಂದ್ರೆ, ಅಲ್ಲಿ ಯಾವ ಮ್ಯೂಸಿಕ್ ಸೌಂಡು ಬರ್ತಿಲ್ಲ ಅಂತ ಕೇಳ್ದೆ ಕಣಮ್ಮ. ಅಪ್ಪ, ಅದು ಇಲ್ಲಿ ಕರೆಂಟ್ ಹೋಯ್ತು ಅಪ್ಪ, ಅದಕ್ಕೆ ನಿಮಗ್ ಶಬ್ದ ಕೇಳಿಸ್ತಿಲ್ಲ. ಅಪ್ಪ, ಕರೆಂಟ್ ಬಂತು, ಈಗ ಕೇಳ್ತಿದ್ಯಾ ನಿಮ್ಗೆ? ಕೇಳಿಸ್ತಿದೆ. ಸರಿಮಾ, ನೀನ್ ಹುಷಾರಾಗಿರು, ಟೈಮಿಗೆ ಸರಿಯಾಗಿ ಬಂದ್ಬಿಡು. ಸರಿಯಪ್ಪ, ನಾನು ಫ್ರೆಂಡ್ಸ್ ಜೊತೆ ಡಾನ್ಸ್ ಮಾಡಕ್ ಹೋಗ್ತೀನಿ. ಬಾಯ್ ಬಾಯ್. ಸರಿ, ಈಗ ನೀನ್ ಎಲ್ಲ ಆಡ್ತೀಯಾ?
ಅದು ನಿನ್ ಜೊತೆನೆ. ಹೇಳಿಯಪ್ಪ. ಇಲ್ಲಿ ಕೇಳ ಮನೀಷಾ, ನೈಟ್ ಫುಲ್ಲು ಡ್ಯಾನ್ಸ್ ಮಾಡಿರ್ತೀಯ, ಇವಾಗಾದ್ರೂ ಮನೆಗ್ ಬಾರಮ್ಮ. ಓಕೆ, ಬರ್ತೀನಪ್ಪ. ಏನಂದ್ರು? ಏನ್ ಹೇಳ್ತಿದಾರೆ ಅಂದ್ರೆ, ನೈಟ್ ಎಲ್ಲ ಡ್ಯಾನ್ಸ್ ಮಾಡಿದ್ಯಾ, ಈಗ ಮನೆಗ್ ಬಾಂತಿದ್ದಾರೆ. ಸರಿಯಾಗಿ ಅಲ್ವಾ ಹೇಳಿರೋದು? ನೈಟು ಮೇಲೆ ಕೆಳಗಿಂತ ತುಂಬಾ ಆಡ್ಬಿಟ್ಟೆ. ಏನ್ ಮಾಡೋದು, ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಏಯ್ ಬೇಗ ಬಾರೋ, ಒಳ್ಳೆ ಪೀರಿಯಡ್ಸ್ ಬಂದಿರೋ ತರ ನಡೀತಿದ್ಯಲ್ಲ. ಲೋ, ವಿಷಯ ಅದಲ್ಲ ಕಣೋ. ಮತ್ತೆ ಇನ್ನೇನ್ ವಿಷಯ, ಎಲ್ಲಾದ್ರೂ ಏಟ್ ಆಯ್ತಾ? ನಿನ್ನೆ ನೈಟ್ ನನ್ ಗರ್ಲ್ ಫ್ರೆಂಡ್ ಬಂದಿದ್ಲು. ಹಂಗ ವಿಷಯ, ಗರ್ಲ್ ಫ್ರೆಂಡ್ ನ ಬೀಳಿಸ್ತೀನಿ ಅಂತ ನೀನ್ ಬಿದ್ಬಿಟ್ಯಾ ಏನು? ಅದು ಅವಳ ಮೂಡ್ನ ಆಫ್ ಮಾಡಕ್ಕೆ ಆಗ್ಲಿಲ್ಲ ಕಣೋ. ನೈಟ್ ಪೂರ್ತಿ ನಿದ್ದೆನೇ ಇಲ್ಲ, ಬೆಳಗ್ಗೆ ಎದ್ರೆ ಆಗ್ಲೂ ರೆಡಿಯಾಗಿದ್ದಾಳೆ. ಲೇ, ನೀನೇನೋ ಹೇಳ್ತಾ ಇದ್ಯಾ? ಲೋ, ಚಿಕ್ಕ ವಯಸ್ಸಲ್ಲೇ ಹುಡುಗಿರು ಈಗ ಮಾಡ್ತಾರಲ್ವಾ, ಅವ್ರ ಇಂಟ್ರೆಸ್ಟ್ ದಿನ ದಿನ ಜಾಸ್ತಿ ಆಗತ್ತಂತೆ. ಹಾಗಿದ್ರೆ ಎಂಜಾಯ್ ಮಾಡ್ಬೇಕಲ್ವಾ, ನಂತರ ಯಾಕೆ ಕಂಟ್ರೋಲ್ ಮಾಡ್ತೀಯಾ? ನಾನ್ ಮದ್ವೆ ಆಗೋ ಹುಡ್ಗಿ ಈ ವಿಷಯದಲ್ಲೆಲ್ಲ ಪ್ರಾಬ್ಲಮ್ಮೇ ಮಾಡಲ್ಲ. ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಒಂದ್ ಪೆಗ್ ಹಾಕ್ತಿದ್ದೆ. ನೀನು? ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನನಗ್ ಫೀಲ್ ಆಗ್ತಿರೋ ವಿಷಯ ಹೇಳ್ಬೇಕು. ಸರಿ, ಹೇಳು. ಆಕ್ಚುಲಿ ನಾನು ಟೈಮ್ ಚೇಂಜ್ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಒಂದ್ ವೇಳೆ ನನಗ್ ಟೈಮ್ ಇದ್ದಿದ್ರೆ ನಾನು ಪ್ಲೇಸ್ನೇ ಚೇಂಜ್ ಮಾಡ್ತಿದ್ದೆ. ನೀನ್ ಸೆಕ್ಸಲ್ PhD ಮಾಡ್ತಿದ್ಯಲ್ವಾ? ಸರಿ, ನಾನಿವಾಗ ಫೋನ್ ಇಡ್ತೀನಿ. ನಾನಿವಾಗ ಕಂಟಿನ್ಯೂ ಮಾಡ್ಬೇಕು. ಓಕೆ, ಕ್ಯಾರಿ ಆನ್. ಹಾ, ನಿನ್ ಕೆಲ್ಸ ಎಲ್ಲ ಮುಗಿತಲ್ವಾ? ನನ್ ಮದ್ವೆಗ್ ನೀನ್ ಬರ್ತೀಯಾ ಅಲ್ವಾ? ಏನ್ ಹೇಳೋದ್ ಗೊತ್ತಾಗ್ತಿಲ್ಲ, ನಾನ್ ಮೊಬೈಲ್ ಸಿಕ್ಕಾಕೊಂಡಿದ್ದೀನಿ. ಏನೋ ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ನನ್ ಕೈಲಿದ್ದಿದ್ರೆ ಬರ್ತಿದ್ದೆ ಕಣೋ. ಸರಿ ಬಿಡು, ಯಾವಾಗ ಹೊಡ್ತೀಯ ಅಲ್ಲಿಂದ? ನಾನು ಇಲ್ಲಿ ಮುಂಬೈಯಲ್ಲೇ ಸಿಕ್ಕಾಕೊಂಡಿದ್ದೀನಿ. ನಾಳೆ ನೈಟ್ ಫ್ಲೈಟಿಗೆ ಬರ್ತೀನಿ, ಅದ್ರ ನೆಕ್ಸ್ಟ್ ಡೇ ಸಿಗೋಣ. ಸರಿ, ನೀನ್ ನೇರವಾಗಿ ಮನೆಗ್ ಬಂದ್ಬಿಡು. ಸರಿ ಕಣೋ, ಖಂಡಿತ ಬರ್ತೀನಿ. ಇಡ್ತೀನಿ. ಏನು, ನನ್ ಹೊಸ ಹತ್ಕೆ ಬಂದು ಬಾಗ್ಲು ಓಪನ್ ಮಾಡ್ತಾರೆ ಅಂದ್ರೆ ನೀನು ಓಪನ್ ಮಾಡ್ತಿದ್ಯಾ? ನಿಂಗ್ ನಾಚಿಕೆನೇ ಇಲ್ಲ ಅಲ್ಲ? ಮದ್ವೆ ಆಗಿ ಕೇವಲ 2 ದಿನ ಆಗಿರೋದು, ಹೇಗೋ ಅವಳು ಬಂದ್ ತೆಗಿತಾಳೆ? ಸರಿ, ನನ್ನ ಒಳಗ್ ಕರಿತ್ಯಾ ಅಥವಾ ಇಲ್ಲೇ ಮಾತಾಡಿಸ್ತಿರ್ತೀಯಾ? ಏಯ್ ಬಾರೋ. ಸರಿ, ನೀನ್ ಇಲ್ಲಿ ಕೂತಿರು, ನಾನು ಹೋಗಿ ವೈಫ್ನ ಕರ್ಕೊಂಬರ್ತೀನಿ. ನನ್ಗೆ ಕಾಟ ಕೊಡೋ ಒಬ್ಬ ಫ್ರೆಂಡ್ ಬಂದಿದ್ದಾನೆ ಅಂತ ಹೇಳ್ತೀನಿ. ಮನೆ ಹಾಗೆ ಇದೆ, ಆದ್ರೆ ಅದಕ್ಕೆ ಬಂದ್ಮೇಲೆ ಮನೆ ಕಳೆನೇ ಬದಲಾಗಿದ್ಯಲ್ಲ. ಅದು ನಿಜಾನೇ. ಲೇ, ನನ್ ವೈಫ್ ತುಂಬಾ ಒಳ್ಳೆಯವಳು ಕಣೋ. ನಾನು ಯಾವ ತರ ಅನ್ಕೊಂಡಿದ್ನೋ ಅದಕ್ಕಿಂತ ಒಳ್ಳೆಯವಳು ಕಣೋ. ಲೋ, ಒಂದ್ ಮದ್ವೆ ಮನೇಲಿ ಸ್ವೀಟೇ ಇಲ್ಲ, ಸ್ವೀಟ್ ತಗೊಬಂದ್ ಕೊಡೋ. ಲೇ, ಸ್ವಲ್ಪ ವೆಯ್ಟ್ ಮಾಡು, ನನ್ನವಳು ತಗೋಬರ್ತಾವಳು. ಇಲ್ಲಿ ನೋಡು, ನೀನ್ ಅದಕ್ಕೆ ಬಂದೇ ಬಿಟ್ಲು. ನಿಶಾ, ಏನಾಯ್ತು? ಅರ್ಲಿ ಮಾರ್ನಿಂಗ್ ಯಾರು ಮಾಡ್ತಾರೆ? ನಾವ್ ಮಾಡ್ಬೋದಲ್ವಾ? ನೈಟಲ್ಲೇ ಎಲ್ಲಾನು ಆಗಲ್ಲ. ನಾವ್ ಸ್ವಲ್ಪ ಸ್ಪೆಷಲ್ ಅಲ್ವಾ? ಅಷ್ಟೊಂದು ಏನಾಗಿದೆ ನಿನಗೆ? ಹಾಗೆಲ್ಲ ಏನೂ ಆಗಿಲ್ಲ. ಎಷ್ಟೊತ್ತು ನಿನ್ ಜೊತೆ ಇರ್ತೀನೋ ಅಷ್ಟೊತ್ತು ಸಂತೋಷವಾಗಿರ್ಬೇಕು ಅಂತ ಬಯಸ್ತೀನಿ.